ತರಳಬಾಳು ಜಗದ್ಗುರು ಶಿವಕುಮಾರ ಸ್ವಾಮಿಗಳ ಜೀವನಾಧಾರಿತ ನಾಟಕ ಮಹಾಬೆಳಕು ತೆರೆಯ ಮೇಲೆ ಬರಲಿದೆ. ಮೇ 29ಕ್ಕೆ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಸಂಜೆ 6:30ಕ್ಕೆ ಕಾರ್ಯಕ್ರಮ ನಡೆಯಲಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಲ್ಲಯ್ಯ ಎಂಬುವರು ಮಾಹಿತಿ ನೀಡಿದ್ದಾರೆ. ನಾಳೆ ಅಂದರೆ ದಿನಾಂಕ 29/5/2025 ಗುರುವಾರ ಸಂಜೆ 6:30ಕ್ಕೆ ಕುವೆಂಪು ರಂಗಮಂದಿರದಲ್ಲಿ ಸೃಷ್ಟಿ ಸಾಂಸ್ಕೃತಿಕ ವೇದಿಕೆಯವರಿಂದ ಮಹಾಬೆಳಗು ಅನ್ನುವ ಒಂದು ನಾಟಕವನ್ನು ಪ್ರದರ್ಶನ ಮಾಡ್ತಾಯಿದ್ದೀವಿ. ಅದು ಸಿರಿಗೆರೆಯ ಶಿವಕುಮಾರ ಸ್ವಾಮಿಗಳವರ ಜೀವನ ಚರಿತ್ರೆ ಆಧಾರಿತವಾಗಿರ್ತಕ್ಕಂಥ ನಾಟಕ. ಈ ನಾಟಕವನ್ನು ನಾವು ಸೃಷ್ಟಿ ಸಾಂಸ್ಕೃತಿಕ ವೇದಿಕೆಯ ರಜತ ಮಹೋತ್ಸವ, ಬೆಳ್ಳಿ ಮಹೋತ್ಸವದ ಅಂಗವಾಗಿ ವಿಶೇಷವಾಗಿ ಪ್ರದರ್ಶನ ಮಾಡ್ತಾ ಇದ್ದೇವೆ. ಪ್ರವೇಶ ಉಚಿತವಾಗಿದೆ. ಶಿವಕುಮಾರ ಸ್ವಾಮಿಗಳವರ ಬಾಳು ಬದುಕು, ಅವರ ಜೀವನ ಚರಿತ್ರೆ ತೆರೆದ ಪುಸ್ತಕ ಇದ್ದಂತೆ. ಶರಣರ ಬದುಕಿಗೆ ಎಷ್ಟು ಹತ್ತಿರವಾಗಿದ್ದರು, ಬಸವಾದಿ ಶರಣರ ಎಲ್ಲ ದಾರ್ಶನಿಕರ ಬದುಕನ್ನು ಹೇಗೆ ಅಳವಡಿಸ್ಕೊಂಡಿದ್ರು ಅನ್ನೋದನ್ನು ಅವರ ಜೀವನ ಚರಿತ್ರೆ ಮತ್ತು ಒಬ್ಬ ಗಾಂಧಿಯನ್ನು ನೆನಪು ಮಾಡಿಕೊಡ್ತದೆ. ಗಾಂಧೀಜಿ ಅವರು ಹೇಗೆ ಸಮಬಾಳು, ಸಮಪಾಲು, ಸರ್ವೋದಯ ಈ ರೀತಿಯಾಗಿರ್ತಕ್ಕಂಥ ಕನಸುಗಳನ್ನು ಇಟ್ಕೊಂಡು ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ರು, ಆ ನಾಗರಿಕ ಸಮಾಜಕ್ಕೆ ಹತ್ತಿರವಾಗಿರ್ತಕ್ಕಂಥ ಬದುಕನ್ನು ಬದುಕನ್ನು ಕಟ್ಕೊಡ್ತದೆ. ಶಿಕ್ಷಣ, ಸಮಾನತೆ, ಸ್ತ್ರೀ ಸ್ವಾತಂತ್ರ್ಯ ಇವುಗಳ ಮೂಲ ಉದ್ದೇಶವನ್ನು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಅಂದೇ ಇರತಕ್ಕಂಥ, ಸ್ವತಂತ್ರ ಪೂರ್ವದಲ್ಲಿ ಜಾತಿಯ ಅಂತರ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ತರಳಬಾಳು ವಸತಿ ನಿಲಯದಲ್ಲಿ ಎಲ್ಲರನ್ನೂ ಸಾಮೂಹಿಕವಾಗಿ ಭೋಜನ ವ್ಯವಸ್ಥೆ, ಸಾಮೂಹಿಕವಾಗಿರ್ತಕ್ಕಂಥ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಿರಿಗೆರೆ ಮಠದ ಒಂದು ವೈಶಿಷ್ಟ್ಯ. ನಮ್ಮ ಸಿರಿಗೆರೆ ಮಠದ ಮೂಲ ಪುರುಷ ತರಳಬಾಳು ಮರಳುಸಿದ್ರು ಒಬ್ಬ ಹಿಂದ ಗುಂಪಿನಲ್ಲಿ ಮಾದಿಗ ಜನಾಂಗದ ಒಬ್ಬ ತರಳರವರು. ಅವರನ್ನು ತರಳಬಾಳು ಅಂತ ಹೇಳಿ ಹರಸಿ ಕೂರಿಸಿರ್ತಕ್ಕಂಥ ಮರಳುಸಿದ್ರು ಪ್ರಮುಖವಾಗಿರ್ತಕ್ಕಂಥವ್ರು.